Welcome to Get Solutions. This is your Lokesh. So in last class we had a discussion regarding what do you mean by the risk and what is the and how it is different from the uncertainty and what is risk analysis ಅಂತ ಹೇಳ್ಬಿಟ್ಟು ನಾವು ವಿತ್ ಎಕ್ಸಾಂಪಲ್ ಯಾವ ಥರ ಅಂತ ಹೇಳ್ಬಿಟ್ಟು ನಾವು ಡಿಸ್ಕಷನ್ ಮಾಡಿದ್ವಿ. And also we had a glance regarding the different methods used for the risk and uncertainty in capital budgeting. So risk and uncertainty situations ಬಂದಾಗ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ನ ಅಥವಾ ಸೂಟಬಲ್ ಟೆಕ್ನಿಕ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ನ ಯೂಸ್ ಮಾಡಿಕೊಂಡು ಯಾವ ಥರ ಪ್ರಪೋಸಲ್ನ ಸೆಲೆಕ್ಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ನಾವು ಮೆಥಡ್ಸ್ ಯಾವ್ದು ಅಂತ ಹೇಳ್ಬಿಟ್ಟು ಒಂದು ಗ್ಲಾನ್ಸ್ ಮಾಡಿದ್ದಾಗಿದೆ. ಓಕೆ, ಸೊ ಅದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ದಟ್ ಈಸ್ ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವೇರಿಯಿಂಗ್ ಡಿಸ್ಕೌಂಟ್ ರೇಟ್. ಸೊ ವೆರಿ ಸಿಂಪಲ್ ಆಗಿರುತ್ತೆ ನಿಮಗೆ. ಬೇಸ್ಡ್ ಆನ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ನೀವು ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತಿದ್ದಾರೋ ಅದೇ ಥರ ನಿಮಗೆ ರಿಸ್ಕ್ ಪ್ರೀಮಿಯಂ ಅಥವಾ ರಿಸ್ಕ್ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಓಕೆ, ಸೊ ಬೇಸ್ಡ್ ಆನ್ ದಟ್ ರಿಸ್ಕ್ ಪರ್ಸೆಂಟೇಜ್ ವಿ ಹ್ಯಾವ್ ಟು ಆಡ್ ದಟ್ ರಿಸ್ಕ್ ಪರ್ಸೆಂಟೇಜ್ ಟು ದ ಎಕ್ಸಿಸ್ಟಿಂಗ್ ಇಂಟ್ರೆಸ್ಟ್ ರೇಟ್ ಆರ್ ಕಟ್ ಆಫ್ ರೇಟ್. ದೆನ್ ವಿ ಹ್ಯಾವ್ ಟು ಅಪ್ಲೈ ದಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. ದಟ್ಸ್ ಇಟ್. ಓಕೆ, ಸೊ ತುಂಬಾ ಸಿಂಪಲ್ ಆಗಿರುತ್ತೆ. ಐ ವಿಲ್ ಶೋ ವಿತ್ ಎಕ್ಸಾಂಪಲ್ ಹೌ ದಿಸ್ ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್ಸ್ ಆನ್ ವಾಟ್ ಬೇಸಿಸ್ ವಿ ಆರ್ ಗೋಯಿಂಗ್ ಟು ಟೇಕ್ ದ ನೆಸೆಸರಿ ಡಿಸಿಷನ್ ಇಫ್ ರಿಸ್ಕ್ ಪ್ರೀಮಿಯಂ is given in the illustration. Okay, so one thing you have to keep it in mind, it is also called as varying discount rate ಅಂತ ಹೇಳ್ಬಿಟ್ಟು ನಾವು ಇದನ್ನ ಕರಿಬಹುದು. Okay, so you have a question now. So what do you mean by this risk adjusted cut off rate ಅಂತ ಹೇಳಿದ್ರೆ ಏನಿರಬಹುದು ಅಂತ ಹೇಳಿದ್ರೆ, see, this is one of the simple or simplest method while calculating the risk in capital budgeting. Okay, so while calculating the risk or while analyzing the risk percentage in the capital or proposal, the capital budgeting increases the cut off rate. So ಈ ಒಂದು ಸೆಂಟೆನ್ಸ್ ನ ನೀವು ನೆನ್ಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಪ್ರಾಬ್ಲಮ್ ಅಲ್ಲಿ NPV ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಸೊ ಇಂಟ್ರೆಸ್ಟ್ ರೇಟ್ ನಿಮಗೆ ಒಂದು 10% ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ಓಕೆ, ಸೊ ಯಾವ ತರ ನೀವು ಇದನ್ನ ಕನ್ಸಿಡರ್ ಮಾಡ್ತೀರಾ? ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಲ್ವಾ? ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ, ದ ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್. ಸೊ ಈವನ್ ದೋ ದ ಇಂಟ್ರೆಸ್ಟ್ ರೇಟ್ ಇಸ್ ಅಪ್ಲಿಕಬಲ್, ದ 10% ಆರ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಇಸ್ ಅಪ್ಲಿಕಬಲ್ 10% ಇನ್ ದ ಇಲ್ಲಸ್ಟ್ರೇಷನ್ ಆರ್ ಇನ್ ಅ ಪರ್ಟಿಕ್ಯುಲರ್ ಸಿಚುವೇಶನ್ ಆರ್ ಸಿನಾರಿಯೋ, ದ ರಿಸ್ಕ್ ಪ್ರೀಮಿಯಂ ಈಸ್ 2% ಅಥವಾ 12% ಅಥವಾ ಒಂದು 10% ಕೊಟ್ಟಿರ್ತಾರೆ, ಅಥವಾ ಈ ಎಕ್ಸಾಂಪಲ್ಗೆ ಒಂದು 2% ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ಓಕೆ, ಸೊ ಈಗ ಇಂಟ್ರೆಸ್ಟ್ ರೇಟ್ ಆಲ್ರೆಡಿ ನಿಮ್ಗೆ 10% ಕೊಟ್ಟಿದ್ದಾರೆ. ಸೊ ರಿಸ್ಕ್ ಪ್ರೀಮಿಯಂ ಬಂದ್ಬಿಟ್ಟು ನಿಮಗೆ ಟೋಟಲ್ ಒಂದು 2% ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇನ್ ಕೇಸ್ ಈ ರಿಸ್ಕ್ ಪ್ರೀಮಿಯಂ ಕೊಟ್ಟಿಲ್ಲ ಅಂತ ನೀವು ಕ್ಯಾಲ್ಕುಲೇಷನ್ NPV ಕ್ಯಾಲ್ಕುಲೇಷನ್ಗೆ 10% ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಅಪ್ಲೈ ಮಾಡ್ಕೊಂಡು ಮಾಡ್ತಿದ್ರಿ. ಸೊ ಯಾವಾಗ ಅವರು ರಿಸ್ಕ್ ಪ್ರೀಮಿಯಂ ಕೊಡ್ತಾರೋ ಅವಾಗ ನಾವು ಟೋಟಲ್ ಇವೆರಡನ್ನು ಟೋಟಲ್ ಮಾಡ್ಕೋಬೇಕು. ದಟ್ ಈಸ್ 10 + 2, ಹೌ ಮಚ್ ಯು ವಿಲ್ ಗೆಟ್? That is 12%. Now this is the exact risk adjusted cut off rate. ಸೊ ಯಾವ್ದಕ್ಕೆ ಅಡ್ಜಸ್ಟ್ ಮಾಡಿದ್ವಿ? ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಏನಿದೆಯೋ ಅದಕ್ಕೆ ನಾವು ಈ ರಿಸ್ಕ್ ಪ್ರೀಮಿಯಂನ ಅಡ್ಜಸ್ಟ್ ಮಾಡ್ತಿದ್ದೀವಿ. ಸೊ ಆಫ್ಟರ್ ಅಡ್ಜಸ್ಟಿಂಗ್ ದಿ ರಿಸ್ಕ್ ಪ್ರೀಮಿಯಂ ಟು ದ ಎಕ್ಸಿಸ್ಟಿಂಗ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್, ಎಕ್ಸಿಸ್ಟಿಂಗ್ ಕಟ್ ಆಫ್ ರೇಟ್, ದೆನ್ ದಿಸ್ 12% ವಿಲ್ ಬಿಕಮ್ ದಿ ಅಡ್ಜಸ್ಟೆಡ್, ದಟ್ ಈಸ್ ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ದಟ್ಸ್ ವೈ ದಿಸ್ ಇಸ್ ದ ಸಿಂಪ್ಲೆಸ್ಟ್ ಮೆಥಡ್ ವೈಲ್ ಕ್ಯಾಲ್ಕುಲೇಟಿಂಗ್ ದಿ ರಿಸ್ಕ್ ಇನ್ ಕ್ಯಾಪಿಟಲ್ ಬಜೆಟಿಂಗ್. ಇಟ್ ಅಲ್ಟಿಮೇಟ್ಲಿ ಇನ್ಕ್ರೀಸಸ್ ದಿ ಕಟ್ ಆಫ್ ರೇಟ್. ಸೊ ಆಲ್ರೆಡಿ ಈ ರಿಸ್ಕ್ ಪ್ರೀಮಿಯಂ ಯಾವಾಗ ಎಫೆಕ್ಟ್ ಆಗುತ್ತೋ ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಅಥವಾ ಎಕ್ಸಿಸ್ಟಿಂಗ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಗೆ, ಅಲ್ಟಿಮೇಟ್ಲಿ ದಿಸ್ ರಿಸ್ಕ್ ಪ್ರೀಮಿಯಂ ಇನ್ಕ್ರೀಸಸ್ ದಿ ಕಟ್ ಆಫ್ ರೇಟ್. ಕಟ್ ಆಫ್ ರೇಟ್ ಅಥವಾ ಡಿಸ್ಕೌಂಟ್ ಫ್ಯಾಕ್ಟರ್ಸ್ ನ ಇನ್ಕ್ರೀಸ್ ಆಗುತ್ತೆ. ದಟ್ ಈಸ್ ಬೈ ಸರ್ಟೇನ್ ಪರ್ಸೆಂಟೇಜ್ ಆನ್ ಅಕೌಂಟ್ ಆಫ್ ರಿಸ್ಕ್ ಅಂತ ಹೇಳಿದ್ರೆ 2% ರಿಸ್ಕ್ ಅಡಿಷನಲ್ ಆಗಿ ಆಡ್ ಆಗ್ತಾ ಇದೆ ಎಕ್ಸಿಸ್ಟಿಂಗ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಗೆ. ನಾವು ಬೇಸ್ಡ್ ಆನ್ ದಿಸ್ ರಿಸ್ಕ್ ಅಡ್ಜಸ್ಟೆಡ್ ರೇಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆರ್ ಅದರ್ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್. ಈ ಮೆಥಡ್ ಮೇಲೆ ಅಥವಾ ಈ ಪರ್ಸೆಂಟೇಜಸ್ ಬೇಸ್ ಮೇಲೆ ನಾವು ಡಿಸಿಷನ್ ತಗೋಬೇಕಾಗುತ್ತೆ ಪ್ರಪೋಸಲ್ಸ್ನ. ಓಕೆ, ಸೊ ಲೆಟ್ ಸಿ ಹೌ ದಿಸ್ ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್ ವಿಲ್ ಬಿ ಅಪ್ಲಿಕಬಲ್ ಇನ್ ದಿ ಇಲ್ಲಸ್ಟ್ರೇಷನ್. ಸೊ ಯಾವ ತರ ಅಂತ ಹೇಳ್ಬಿಟ್ಟು ನಿಮ್ಗೆ ಈಗಲೇ ಐಡಿಯಾ ಬಂದಿದೆ. ರಿಸ್ಕ್ ಪ್ರೀಮಿಯಂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬೇಸ್ಡ್ ಆನ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ನೀವು ಮಾಡ್ತಿದ್ವಿ. ಯಾವಾಗ ಈಗ ರಿಸ್ಕ್ ಪ್ರೀಮಿಯಂ ಕೊಟ್ಟಿರ್ತಾರೋ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸ್ಗೆ, ದೆನ್ ವಿ ಹ್ಯಾವ್ ಟು ಆಡ್ ದಟ್ ರಿಸ್ಕ್ ಪ್ರೀಮಿಯಂ ಟು ದ ಎಕ್ಸಿಸ್ಟಿಂಗ್ ಫ್ಯಾಕ್ಟರ್ ಆರ್ ಎಕ್ಸಿಸ್ಟಿಂಗ್ ಇಂಟ್ರೆಸ್ಟ್ ರೇಟ್ ಆರ್ ಎಕ್ಸಿಸ್ಟಿಂಗ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಆರ್ ಎಕ್ಸಿಸ್ಟಿಂಗ್ ಆಪರ್ಚುನಿಟಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಆರ್ ಎಕ್ಸಿಸ್ಟಿಂಗ್ ಇಂಟ್ರೆಸ್ಟ್ ರೇಟ್. ಇದಕ್ಕೆ ಆಡ್ ಮಾಡ್ಕೊಂಡ್ರೆ ಅದು ಅಡ್ಜಸ್ಟೆಡ್ ಕಟ್ ಆಫ್ ರೇಟ್ ಆಗುತ್ತೆ. ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ವೇರಿಯಿಂಗ್ ಡಿಸ್ಕೌಂಟ್ ರೇಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಲೆಟ್ ಸಿ ಹೌ ದಿಸ್ ವಿಲ್ ಬಿ ಅಪ್ಲಿಕಬಲ್ ಇನ್ ಇಲ್ಲಸ್ಟ್ರೇಷನ್. ಓಕೆ, now I will share the Excel sheet. See the example problem for this risk adjusted cut off rate. Okay, so risk adjusted cut off rate ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತೇ ಇದೆ.
ಏನಂತ ಹೇಳ್ಬಿಟ್ಟು. ಓಕೆ, ಸೊ ಈ ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್ ಅಲ್ಲಿ ಎಕ್ಸಿಸ್ಟಿಂಗ್ ಏನು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಇದೆ ಅದು ಅಡಿಷನಲ್ ಆಗಿ ರಿಸ್ಕ್ ಪ್ರೀಮಿಯಂ ಏನಾದ್ರು ಕೊಟ್ಟಾಗ ಅಡಿಷನಲ್ ಆಗಿ ಇನ್ಕ್ರೀಸ್ ಮಾಡುತ್ತೆ ಆ ಕಟ್ ಆಫ್ ರೇಟ್ ನ. ಸೊ ದೆನ್ ದಟ್ ವಿಲ್ ಬಿ ಕಾಲ್ಡ್ ಆಸ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸಿ ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ದಿಸ್ ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್ ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವೇರಿಯಿಂಗ್ ಡಿಸ್ಕೌಂಟ್ ರೇಟ್. ಸೊ ಯಾವ ತರ ಈ ಸಿಚುವೇಶನ್ಸ್ ಅಲ್ಲಿ ನಾವು ಡಿಸಿಷನ್ಸ್ ನ ತಗೊಳ್ಳೋದು ಅಂತ ಹೇಳಿದ್ರೆ ವೆರಿ ಸಿಂಪಲ್. ಸಿ ಆಸ್ ಯೂಶುವಲ್ ಆಸ್ ಯೂಶುವಲ್. ಸೊ ಪ್ರೀವಿಯಸ್ ಚಾಪ್ಟರ್ ಯಾವ ತರ ಇತ್ತು ಅದೇ ತರನೇ ಪ್ರಾಬ್ಲಮ್ಸ್ ಬರುತ್ತೆ, ಏನು ಡಿಫ್ರೆನ್ಸ್ ಇಲ್ಲ. ಬಟ್ ಇಲ್ಲಿ ರಿಸ್ಕ್ ಪ್ರೀಮಿಯಂ ಕೊಟ್ಟಾಗ ಯಾವ ತರ ನಾವು ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ಒಂದೇ ಕಾನ್ಸೆಪ್ಟ್. ಓಕೆ, ಸೊ ಸಿ ರಾಮಕೃಷ್ಣ ಲಿಮಿಟೆಡ್ ಇನ್ ಕನ್ಸಿಡರಿಂಗ್ ದ ಪರ್ಚೇಸ್ ಆಫ್ ನ್ಯೂ ಇನ್ವೆಸ್ಟ್ಮೆಂಟ್. ಸೊ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಎಂಗೇಜ್ ಆಗೋದಕ್ಕೆ ಅವರು ಟ್ರೈ ಮಾಡ್ತಿದ್ದಾರೆ ರಾಮಕೃಷ್ಣ ಲಿಮಿಟೆಡ್. 2 ಆಲ್ಟರ್ನೇಟಿವ್ಸ್ investments are available. So ಎಷ್ಟು alternative investments ಇದೆ? 2 alternative investments are available, that is X and Y. So ನಾನು ಇಲ್ಲಿ X ಮತ್ತೆ Y ಅಂತ ಬರ್ಕೊಂಡಿದ್ದೀನಿ given information. Okay, so each costing rupees 1,50,000. So ಎರಡು ಇನ್ವೆಸ್ಟ್ಮೆಂಟ್, ಸೊ each ಕಾಸ್ಟ್ ಎಷ್ಟಿದೆ? that is 1,50,000 ಇದೆಯಂತೆ ಈಚ್. ಇವಾಗ ಎಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ 1,50,000 ಅಂಡ್ ಆಲ್ಸೋ ಇನ್ ಆರ್ಡರ್ ಟು ಇನ್ವೆಸ್ಟ್ ಇನ್ ವೈ ಇಟ್ ಆಲ್ಸೋ ರಿಕ್ವೈರ್ 1,50,000 ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸಿ ದ ಕ್ಯಾಶ್ ಫ್ಲೋಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಆಸ್ ಫಾಲೋಸ್. ಸೊ ಕ್ಯಾಶ್ ಫ್ಲೋಸ್ ಕೊಡ್ತಾ ಇದ್ದಾರೆ. ಸೊ ಇದನ್ನ ಪರ್ಚೇಸ್ ಮಾಡ್ಕೊಂಡಿದ್ದಾದ್ಮೇಲೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ದಾದ್ಮೇಲೆ ಎಕ್ಸ್ ಅಂಡ್ ವೈ ನಲ್ಲಿ ಈ ತರ ಕ್ಯಾಶ್ ಫ್ಲೋಸ್ ಬರ್ತಾ ಇದೆಯಂತೆ. ಓಕೆ, ಸೊ ಟೋಟಲಿ ಹೌ ಮೆನಿ ಇಯರ್ಸ್ ಆರ್ ಗಿವನ್? ದಟ್ ಇಸ್ 4 years. ಇಲ್ಲಿ ಅಸೆಟ್ ಅಂತ ಮೆನ್ಷನ್ ಮಾಡಿಲ್ಲ, ಡಿಪ್ರಿಸಿಯೇಷನ್ ಕಾನ್ಸೆಪ್ಟ್ ನ ಎಂಟರ್ ಮಾಡ್ಕೋಬೇಡಿ, ಏನಿದೆ ಅದನ್ನ ಮಾಡ್ಕೊಂಡು ಹೋಗಿ. ಓಕೆ, ಸೊ ಇನ್ವೆಸ್ಟ್ಮೆಂಟ್ ಎಕ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ವೈ. ಸೊ ಫಸ್ಟ್ ಇಯರ್ ಎಷ್ಟು ಕ್ಯಾಶ್ ಫ್ಲೋ ಬರ್ತಿದೆ? 60,000. ಸೆಕೆಂಡ್ ಇಯರ್ 45,000, 35,000, 30,000. ಸೊ ಸಿಮಿಲರ್ಲಿ ವೈ 85, 55, 40, 40. ಓಕೆ, ಸೊ ಏನ್ ಕೇಳಿದ್ದಾರೆ ನೋಡಿ, ದ ಕಂಪನಿ ಹ್ಯಾಸ್ ಎ ಟಾರ್ಗೆಟ್ ರಿಟರ್ನ್ ಆನ್ ಕ್ಯಾಪಿಟಲ್ 10%. ಸೊ ನಿಮ್ಗೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ನ ಅವರು ಟಾರ್ಗೆಟ್ ರೇಟ್ ಆಫ್ ರಿಟರ್ನ್ ಅಂತ ಹೇಳ್ಬಿಟ್ಟು ಕೊಡಬಹುದು. ಓಕೆ, ಬಿಕಾಸ್ ಇಟ್ ಈಸ್ ಅ ಎಕ್ಸ್ಪೆಕ್ಟೇಷನ್, ರೈಟ್? ಸಿ ಇಲ್ಲಿ ನಾನು ಬರ್ಕೊಳ್ತಿದ್ದೀನಿ, ನನಗೆ ರೆಫರೆನ್ಸ್ ಬೇಕು ಅಂತ ಹೇಳ್ಬಿಡು. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಆಲ್ಸೋ ಟೇಕ್ ಡೌನ್. ಓಕೆ, ನೋ ಇಶ್ಯೂ. ಸೊ ಟಾರ್ಗೆಟ್, ಸೊ ನಾನು ಶಾರ್ಟ್ ಫಾರ್ಮ್ ನ ಯೂಸ್ ಮಾಡ್ತಿದ್ದೀನಿ, ಟಾರ್ಗೆಟ್ ರೇಟ್ ಆಫ್ ರಿಟರ್ನ್ TRR ಅಂತ ಯೂಸ್ ಮಾಡ್ತಿದ್ದೀನಿ. ಎಷ್ಟು ಕೊಟ್ಟಿದ್ದಾರೆ? ಕಂಪನಿ ಹ್ಯಾಸ್ ಎ ಟಾರ್ಗೆಟ್ ರೇಟ್, ದಟ್ ಇಸ್ ಟಾರ್ಗೆಟ್ ರಿಟರ್ನ್ ಆನ್ ಕ್ಯಾಪಿಟಲ್. ಎರಡು ಪ್ರಾಜೆಕ್ಟ್ಗೆ 10% ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರಲ್ವಾ? ಸೊ 10% ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ, ರಿಸ್ಕ್ ಪ್ರೀಮಿಯಂ ರೇಟ್ಸ್ ಆರ್ 2% and 8%. ಸೊ ಈಗ ರಿಸ್ಕ್ ಪ್ರೀಮಿಯಂ ಅಥವಾ ರಿಸ್ಕ್ ಪ್ರೀಮಿಯಂ ರೇಟ್ ಏನಾದ್ರು ಕೊಟ್ಟಾಗ ಅಡಿಷನಲ್ ಆಗಿ ಈಗ ಏನು ಎಕ್ಸಿಸ್ಟಿಂಗ್ ಇಂಟ್ರೆಸ್ಟ್ ರೇಟ್ಸ್ ಅಥವಾ ಟಾರ್ಗೆಟ್ ರೇಟ್ ಆಫ್ ರಿಟರ್ನ್ ಏನಿದೆ ಅಡಿಷನಲ್ ಆಗಿ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಪ್ರಾಜೆಕ್ಟ್ ಎಕ್ಸ್ಗೆ 2% ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಡ್ತಿದ್ದಾರೆ, ಪ್ರಾಜೆಕ್ಟ್ ವೈ 8% ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ದ ರಿಸ್ಕ್ ಪ್ರೀಮಿಯಂ, ರೈಟ್? ಸೊ ಇಲ್ಲಿ ನಾನು ಬರ್ಕೊಳ್ತೀನಿ ರಿಸ್ಕ್ ಪ್ರೀಮಿಯಂ ರೇಟ್ ಅಂತ ಹೇಳ್ಬಿಟ್ಟು ನಾನು ಬರಿತಿದ್ದೀನಿ. ಸೊ RPR ಅಂತ ಶಾರ್ಟ್ ಫಾರ್ಮ್ ನ ಯೂಸ್ ಮಾಡ್ತಿದ್ದೀನಿ. ಸೊ ಯು ಕ್ಯಾನ್ ಟೇಕ್ ಡೌನ್ ಇನ್ ಫುಲ್ ಫಾರ್ಮ್. ಓಕೆ, ಸೊ ರಿಸ್ಕ್ ಪ್ರೀಮಿಯಂ ರೇಟ್ ಪ್ರಾಜೆಕ್ಟ್ ಎಕ್ಸ್ಗೆ ಎಷ್ಟು ಅಪ್ಲಿಕಬಲ್ ಆಗುತ್ತಂತೆ? ದಟ್ ಈಸ್ 2% ಅಪ್ಲಿಕಬಲ್ ಆಗುತ್ತಂತೆ. ಪ್ರಾಜೆಕ್ಟ್ ವೈಗೆ ಇಲ್ಲಿ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ? ದಟ್ ಈಸ್ 8% ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ರೆಸ್ಪೆಕ್ಟಿವ್ಲಿ ಫಾರ್ ದ ಇನ್ವೆಸ್ಟ್ಮೆಂಟ್ ಎಕ್ಸ್ ಅಂಡ್ ವೈ. ಸೊ ವಿಚ್ ಇನ್ವೆಸ್ಟ್ಮೆಂಟ್ ಶುಡ್ ಬಿ ಪ್ರಿಫರ್ಡ್? ಸೊ ಈಗ ಪ್ರೆಸೆಂಟ್ ವ್ಯಾಲ್ಯೂಸ್ ಅಥವಾ ಇಂಟ್ರೆಸ್ಟ್ ರೇಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ NPV ಬೇಸ್ ಮೇಲೆ ಮಾಡೋದೇ ಬೆಟರ್ ಅನಿಸುತ್ತೆ. ಓಕೆ, ಸೊ ದಟ್ಸ್ ವೈ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಅಂಡ್ ಯು ಹ್ಯಾವ್ ಟು ಅಪ್ಲೈ ದೀಸ್ ಇನ್ಫಾರ್ಮೇಶನ್ಸ್ ಟು ಕ್ಯಾಲ್ಕುಲೇಟ್ ದಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಈಗ ರಿಸ್ಕ್ ಪ್ರೀಮಿಯಂ ಕೊಟ್ಟಾಗ ಈ ಪ್ರಾಜೆಕ್ಟ್ ಎಕ್ಸ್ ಬಂದ್ಬಿಟ್ಟು ಅಥವಾ ಇನ್ವೆಸ್ಟ್ಮೆಂಟ್ ಎಕ್ಸ್ ಬಂದ್ಬಿಟ್ಟು ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ? 2%. ಸೊ ಆಲ್ರೆಡಿ ಎಷ್ಟಿದೆ? 10%. ಸೊ ಇದರಲ್ಲಿ ಇದು ಎರಡನ್ನೂ ಆಡ್ ಮಾಡ್ಕೊಂಡ್ರೆ ಏನು ತಪ್ಪಾಗೋದಿಲ್ಲ, ಬಿಕಾಸ್ 2% ಫಸ್ಟ್ 10% ಇದೆ, ಇನ್ಕ್ರೀಸ್ ಬೈ 2% ಅಂದರೆ ಇಟ್ ಬಿಕಮ್ಸ್ 12%, ರೈಟ್? ಸೊ ಈಗ ನಾನು ಟೋಟಲ್ ರಿಸ್ಕ್ ಅಡ್ಜಸ್ಟೆಡ್ ರೇಟ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕೊಟ್ಕೊಳ್ತೀನಿ. ಏನು ಟೋಟಲ್ ರಿಸ್ಕ್ ಅಡ್ಜಸ್ಟೆಡ್ ರೇಟ್? ರಿಸ್ಕ್ ನ ನಾವು ಎಕ್ಸಿಸ್ಟಿಂಗ್ ಇಂಟ್ರೆಸ್ಟ್ ರೇಟ್ಗೆ ಆಡ್ ಮಾಡ್ಕೊಂಡ್ರೆ ಅದು ಟೋಟಲ್ ರಿಸ್ಕ್ ಅಡ್ಜಸ್ಟೆಡ್ ರೇಟ್ ಆಗುತ್ತೆ. ಓಕೆ, ಸೊ ಟೋಟಲ್ ರಿಸ್ಕ್ ಅಡ್ಜಸ್ಟೆಡ್ ರೇಟ್ ಅಂತ ಹೇಳಿದ್ರೆ ಈ 10% ಪ್ಲಸ್ 2% ನಾನು ಆಡ್ ಮಾಡ್ಕೊಂಡ್ರೆ 12% ಆಗುತ್ತೆ. ಸೊ ಅದೇ ತರ 10% ಪ್ಲಸ್ ಈ 8% ಆಡ್ ಮಾಡ್ಕೊಂಡ್ರೆ 18% ಆಗುತ್ತೆ. ಓಕೆ, ನಾವು ದಿಸ್ ಈಸ್ ದ ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್. ಸೊ ಇದು ಇವಾಗ ನಾವು NPV ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಓಕೆ, ಸೊ ಯು ನೋ ನೌ ಹೌ ಟು ಕ್ಯಾಲ್ಕುಲೇಟ್ ದಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಓಕೆ, ಸೊ ಜಸ್ಟ್ ಟು ಟೇಕ್ ಡೌನ್ ದಿ ಹೆಡಿಂಗ್ ಆಸ್ ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬೇಸ್ಡ್ ಆನ್ ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್. NPV ಕ್ಯಾಲ್ಕುಲೇಷನ್ ಮಾಡ್ತೀರಾ, ಬಟ್ ಹೆಡ್ಡಿಂಗ್ಸ್ ನ ಪರ್ಫೆಕ್ಟ್ ಆಗಿ ನೀವು ಕೊಡಬೇಕು. ಯಾವ ಮೆಥಡ್ ಅಲ್ಲಿ ಯಾವ್ದ್ರ ಬೇಸ್ ಮೇಲೆ ಮಾಡ್ತಿದ್ದೀರಾ ಅಂತ. ದಟ್ ಇಸ್ ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬೇಸ್ಡ್ ಆನ್ ದಿ ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್ ಆರ್ ವೇರಿ ಇನ್ ಡಿಸ್ಕೌಂಟ್ ರೇಟ್ ಅಂತ ಕೊಡ್ಬೋದು. ಸೊ ಜನರಲ್ ಆಗಿ ಎಷ್ಟು ಇಯರ್ಸ್ ಕೊಟ್ಟಿದ್ದಾರೆ? ದಟ್ ಈಸ್ ದೇರ್ ಆರ್ 4 years, ರೈಟ್? 1, 2, 3,
4. So totally 4 years is given. So ಇಲ್ಲಿ ಪ್ರಾಜೆಕ್ಟ್ ಎಕ್ಸ್ ಅಂತ ಹೇಳ್ಬಿಟ್ಟು ನಾನು ಬರ್ಕೊಳ್ತೀನಿ. ಓಕೆ, ಸೊ ಪ್ರಾಜೆಕ್ಟ್ ಎಕ್ಸ್. ಓಕೆ, ಸೊ ಈಗ ಪ್ರಾಜೆಕ್ಟ್ ಎಕ್ಸ್ ಇಲ್ಲಿ ಪ್ರಾಜೆಕ್ಟ್ ವೈ ಅಂತ ಹೇಳ್ಬಿಟ್ಟು ಕೊಟ್ಕೊಳ್ತೀನಿ. ಪ್ರಾಜೆಕ್ಟ್ ವೈ. ಸೊ ಆಲ್ರೆಡಿ ನಿಮಗೆ ಯಾವ ಥರ ಎನ್ ಪಿ ವಿ ಕ್ಯಾಲ್ಕುಲೇಷನ್ ಮಾಡೋದು ಪ್ರಾಜೆಕ್ಟ್ಸ್ನ ಕೊಟ್ಟಾಗ ಅಂತ ಹೇಳ್ಬಿಟ್ಟು ಫಾರ್ಮೆಟು ಗೊತ್ತಾಗಿದೆ. ಓಕೆ, ಸೊ ದಟ್ಸ್ ವೈ ನಾನು ಡೈರೆಕ್ಟಾಗಿ ಮೆನ್ಷನ್ ಮಾಡ್ತಿದ್ದೀನಿ. ಓಕೆ, ಸೊ ಈಗ ಪ್ರಾಜೆಕ್ಟ್ ಎಕ್ಸ್ ಇದು ನಾವು ಫಸ್ಟ್ ಏನು ಕನ್ಸಿಡರ್ ಮಾಡಬೇಕು, ದಟ್ ಈಸ್ ಅಲ್ಟಿಮೇಟ್ಲಿ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಕ್ಯಾಶ್ ಫ್ಲೋಸ್ ಟು ಮಲ್ಟಿಪ್ಲೈ ವಿತ್ ದಿ ಇಂಟ್ರೆಸ್ಟ್ ರೇಟ್ ಆರ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್. ಸೊ ಇಲ್ಲಿ ನಾನು ಕ್ಯಾಶ್ ಫ್ಲೋಸ್ ಅಂತ ಹೇಳ್ಬಿಟ್ಟು ನಾನು ಮೆನ್ಷನ್ ಮಾಡ್ತೀನಿ. ಓಕೆ, ಸೊ ಕ್ಯಾಶ್ ಫ್ಲೋಸ್. ಸೊ ಕ್ಯಾಶ್ ಫ್ಲೋಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತೀನಿ. ಸೊ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಜಸ್ಟ್ ಇಲ್ಲಿ ಕಾಪಿ ಮಾಡ್ಕೊಳ್ತೀನಿ. ದಟ್ ಈಸ್ okay. First year okay, first year 60,000, 45,000, 35,000 and 30,000 first year. So ಈಗ ನಾವು ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್ ನಾವು ಅಪ್ಲೈ ಮಾಡಬೇಕು. ಯಾಕಂತಂದ್ರೆ ಇಲ್ಲಿ ರಿಸ್ಕ್ ಪ್ರೀಮಿಯಂ ಇನ್ಕ್ಲೂಡ್ ಮಾಡ್ಕೊಂಡಿದ್ವಿ, ಅದಕ್ಕೆ ಇದು 12% ಇಸ್ ಬಿಕಮ್ಸ್ ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್. ಸೊ ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್ ಅಂತ ಹೇಳ್ಬಿಟ್ಟು ನಾನು ಬರ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಸಪ್ರೇಟ್ ನೋಟ್ ಬರ್ಕೋಬಹುದು. RACR ಮೀನ್ಸ್ ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್. ಸೊ ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್ ಎಷ್ಟಿದೆ, ದಟ್ ಈಸ್ 12%. ಸೊ ಈಗ ನಿಮಗೆ ಗೊತ್ತಿದೆ 12%ಗೆ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಂತ ಹೇಳ್ಬಿಟ್ಟು. ಸೇಮ್ ಆಸ್ ಇಟ್ ಈಸ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತಿದ್ರೋ ಅದೇ ಥರನೇ 12% ಇನ್ ದ ಸೆನ್ಸ್ ದಟ್ ಈಸ್ 1/1.12, ರೈಟ್. ಸೊ ಫಸ್ಟ್ ಇಯರ್ ಎಷ್ಟು ಬರುತ್ತೆ, 0.893. ಸೊ ಸೆಕೆಂಡ್ ಇಯರ್ 0.797. ನೆಕ್ಸ್ಟ್ ಥರ್ಡ್ ಇಯರ್ 0.712. ನೆಕ್ಸ್ಟ್ ಫೋರ್ತ್ ಇಯರ್ 0.636. ಸೊ ಇದು ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್ಸ್ ನಮಗೆ ಬಂದಿದೆ. ಸೊ ಈಗ ಈ ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್ಸ್ 12% ನಾವು ಕ್ಯಾಶ್ ಇನ್ಫ್ಲೋಸ್ಗೆ ಅಥವಾ ಕ್ಯಾಶ್ ಫ್ಲೋಗೆ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ದಟ್ ಈಸ್ ರಿಸ್ಕ್ ಅಡ್ಜಸ್ಟೆಡ್ ಕ್ಯಾಶ್ ಫ್ಲೋ. ಓಕೆ, ರಿಸ್ಕ್ ಅಡ್ಜಸ್ಟೆಡ್ ಕ್ಯಾಶ್ ಫ್ಲೋ ಅಂತ ಹೇಳ್ಬಿಟ್ಟು ನಮಗೆ ಬರುತ್ತೆ. ಯಾಕಂತಂದ್ರೆ ರಿಸ್ಕ್ 2% ಅಡ್ಜಸ್ಟ್ ಮಾಡಿದ್ದಾದ್ಮೇಲೆ ನಮಗೆ ಕ್ಯಾಶ್ ಫ್ಲೋ ಜನರೇಟ್ ಆಗ್ತಿದೆ. ಆ ಫ್ಯಾಕ್ಟರ್ಸ್ನ ಮಲ್ಟಿಪ್ಲೈ ಮಾಡಿದಾದ್ಮೇಲೆ ನಮಗೆ ಬರೋದೇನು, ರಿಸ್ಕ್ ಅಡ್ಜಸ್ಟೆಡ್ ಕ್ಯಾಶ್ ಫ್ಲೋ. ಸೊ ರಿಸ್ಕ್ ಅಡ್ಜಸ್ಟೆಡ್ ಕ್ಯಾಶ್ ಫ್ಲೋ ಹೆಡ್ಡಿಂಗ್ಸ್ ನಮ್ಮ ಹೆಡ್ಡಿಂಗ್ಸ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ. NPV ಕ್ಯಾಲ್ಕುಲೇಷನ್ ಯಾವ ಥರ ಮಾಡ್ತೀರೋ ಅದೇ ಥರನೇ, ಬಟ್ ಯು ಹ್ಯಾವ್ ಟು ಗಿವ್ ಪರ್ಫೆಕ್ಟ್ ಹೆಡ್ಡಿಂಗ್ಸ್ ಯಾವ ಮೆಥಡಲ್ಲಿ ಮಾಡ್ತಿದ್ದೀರಾ ಅಂತ ಹೇಳಿ. ದಟ್ಸ್ ಇಟ್. ಓಕೆ, ಸೊ ಈಗ 60,000 ಇಂಟು 0.893. ಸೊ ಇದನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಿಮಗೆ ಟೋಟಲ್ ರಿಸ್ಕ್ ಅಡ್ಜಸ್ಟೆಡ್ ಕ್ಯಾಶ್ ಇನ್ಫ್ಲೋಸ್ ನಿಮಗೆ ಬರುತ್ತೆ. ಸೊ ಇವೆಲ್ಲವನ್ನು ನಾವು ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಅಂತ ಹೇಳಿದ್ರೆ ಟೋಟಲ್ ರಿಸ್ಕ್ ಅಡ್ಜಸ್ಟೆಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ಓಕೆ, ಸೊ ಇವೆಲ್ಲವನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ ನಮ್ಗೇನು ಬರುತ್ತೆ, 1,33,445. ಸೊ ಇದನ್ನೇನಂತ ಕರಿಬೋದು ನಾವು, ದಟ್ ಈಸ್ ಟೋಟಲ್ ರಿಸ್ಕ್ ಅಡ್ಜಸ್ಟೆಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ಓಕೆ, ಸೊ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಟೋಟಲ್ ರಿಸ್ಕ್ ಅಡ್ಜಸ್ಟೆಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ನಮಗೆ ಬರುತ್ತೆ. ಸೊ ಇದರಲ್ಲಿ ನಾವು ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಏನನ್ನ ಡಿಡಕ್ಟ್ ಮಾಡ್ಕೋಬೇಕು, ದಟ್ ಈಸ್ ಟೋಟಲ್ ರಿಸ್ಕ್ ಅಡ್ಜಸ್ಟೆಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋನ ನಾವು ಡಿಡಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಜನರಲ್ ಆಗಿ ಅದು ಕ್ಯಾಶ್ ಔಟ್ಫ್ಲೋಗೆ ನಾವು 1 ರೂಪಿನೇ ಅಪ್ಲೈ ಮಾಡೋದ್ರಿಂದ ಸೇಮ್ ಆಸ್ ಇಟ್ ಈಸ್. ಸೊ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಎಷ್ಟು ಬೇಕು ಕ್ಯಾಶ್ ಔಟ್ಫ್ಲೋ, ದಟ್ ಈಸ್ 1,50,000. ಸೊ ಜಸ್ಟ್ ಯು ಮೆನ್ಷನ್ 1,50,000 ಇಯರ್. ಓಕೆ, ಸೊ 1,50,000 ಮೆನ್ಷನ್ ಮಾಡಿದ್ರೆ ಯು ನೋ ಜನರಲಿ ಹೌ ಟು ಕ್ಯಾಲ್ಕುಲೇಟ್ ದಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ದಟ್ ಈಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ದಟ್ ಈಸ್ ಇಯರ್ ವಿ ಹ್ಯಾವ್ ಟು ಮೆನ್ಷನ್ ದಟ್ ಈಸ್ ಟೋಟಲ್ ರಿಸ್ಕ್ ಅಡ್ಜಸ್ಟೆಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಮೈನಸ್ ಟೋಟಲ್ ರಿಸ್ಕ್ ಅಡ್ಜಸ್ಟೆಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ ನಾವು ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ದಟ್ ಈಸ್ 16,555 ಬರುತ್ತೆ. ದಿಸ್ ಈಸ್ ನೆಗೆಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ರಿಸ್ಕ್ ಜಾಸ್ತಿ ಆದಷ್ಟು ಇಲ್ಲಿ ಅಂದರೆ ರಿಸ್ಕ್ ಕನ್ಸಿಡರ್ ಮಾಡಿದಾಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಬಂದಿದೆ, ದಟ್ ಈಸ್ 16,555. So therefore the project X is rejected. Okay, so next project Y ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಡೋಣ ಅದೇ ತರ. ಸೊ ಅದು ಏನು ಬರುತ್ತೆ ನೋಡೋಣ, ಅಕ್ಸೆಪ್ಟ್ ಮಾಡಬಹುದಾ ಮಾಡಬಾರ್ದು ಅಂತ. ಓಕೆ, ಸೊ ಜಸ್ಟ್ ಇಲ್ಲಿ ನಾನು ಸೇಮ್ ಕಾಪಿ ಮಾಡ್ಕೊಳ್ತೀನಿ.
ಬಟ್ ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್ ಎಷ್ಟು ಚೇಂಜ್ ಆಗುತ್ತೆ, ದಟ್ ಈಸ್ 18%. ಯಾಕಂದ್ರೆ ಎಕ್ಸಿಸ್ಟಿಂಗ್ 10% ಇದೆ, ನೆಕ್ಸ್ಟ್ 8% ರಿಸ್ಕ್ ಪ್ರೀಮಿಯಂ ಆದ್ರೆ ಟೋಟಲಿ 18%, ರೈಟ್? ಸೊ 18% ಅಂದ್ಬಿಟ್ಟು ನಾನು ಕೊಟ್ಕೊಳ್ತೀನಿ. ಸೊ ಈಗ ಕ್ಯಾಶ್ ಇನ್ಫ್ಲೋಸ್ ಎಷ್ಟಿದೆ, ದಟ್ ಈಸ್ 85,000, 55,000 ಅಂಡ್ 40,000 ಅಂಡ್ ಅಗೇನ್ 40,000. ಸೊ ಈಗ ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್, ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ 18% ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತಿದ್ರು ಅದೇ ತರನೇ 18% ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸಿ 1 divided by 1.18. So first year you will get 0.847 and the second year you will get 0.718 and third year you will get 0.609 and next 0.516. okay, so ಈಗ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಂದ್ರೆ ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್ ರಿಟರ್ನ್ ಬೇಸ್ ಮೇಲೆ ನಮಗೆ ವ್ಯಾಲ್ಯೂಸ್ ಫ್ಯಾಕ್ಟರ್ಸ್ ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. ಸೊ ಸಿಮಿಲರ್ಲಿ ವಿ ಹ್ಯಾವ್ ಟು ಮಲ್ಟಿಪ್ಲೈ ದಿ ಕ್ಯಾಶ್ ಇನ್ಫ್ಲೋ ಅಂಡ್ ಫ್ಯಾಕ್ಟರ್. ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್ ನ ನಾವು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಅಲ್ಟಿಮೇಟ್ಲಿ ವಿ ವಿಲ್ ಗೆಟ್ ದ ರಿಸ್ಕ್ ಅಡ್ಜಸ್ಟೆಡ್ ಕ್ಯಾಶ್ ಫ್ಲೋ ನಮಗೆ ಬರುತ್ತೆ. ಓಕೆ, ಸೊ ನೌ ವಿ ಹ್ಯಾವ್ ಟು ಆಡ್ ದ ಟೋಟಲ್ risk adjusted cash inflows to get the total risk adjusted present value of cash inflow. ಈಗ ಟೋಟಲ್ ರಿಸ್ಕ್ ಅಡ್ಜಸ್ಟೆಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಪ್ರಾಜೆಕ್ಟ್ ವೈದ್ ಎಷ್ಟು ಬಂದಿದೆ, ದಟ್ ಈಸ್ 1,56,485. ಸೊ ಈಗ ಪ್ರಾಜೆಕ್ಟ್ ವೈ ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಎಷ್ಟಿರುತ್ತೆ, ದಟ್ ಈಸ್ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು, 1,50,000. ಸೊ ಜಸ್ಟ್ ವಿ ಹ್ಯಾವ್ ಟು ಮೆನ್ಷನ್ ಬಿಕಾಸ್ ವಿ ಹ್ಯಾವ್ ಟು ಡಿಡಕ್ಟ್ ದಿಸ್ ಔಟ್ಫ್ಲೋ ಫ್ರಮ್ ದಿ ಇನ್ಫ್ಲೋ. ರಿಸ್ಕ್ ಅಡ್ಜಸ್ಟೆಡ್ ಕ್ಯಾಶ್ ಇನ್ಫ್ಲೋ ನಲ್ಲಿ ನಾವು ಡಿಡಕ್ಟ್ ಮಾಡ್ಕೋಬೇಕು. ಟು ವಾಟ್ ಇನ್ ದ ಸೆನ್ಸ್ ಆರ್ ಫಾರ್ ವಾಟ್ ಇನ್ ದ ಸೆನ್ಸ್ to get net present value. So is equal to total risk adjusted present value of cash inflow minus total risk adjusted present value of cash outflow. ನಮಗೆ 6,485 ಬಂದ್ಬಿಟ್ಟು net present value ನಮಗೆ ಬರುತ್ತೆ. Okay, so now based on this we have to accept the project Y because the project X net present value is negative. Therefore, we have to accept the project Y. Okay, so conclusion ಏನು ಕೊಡ್ತೀರಾ? So based on the risk adjusted cut off rate return, when we adjust the risk premium to the target return on capital or existing return on capital, it is increased by 2% or 8%. So when the risk premium is considered in this project, then the project Y has a positive net present value. Therefore, the project Y is accepted and the project Y is rejected because the project X has negative net present value ಅಂತ ಹೇಳ್ಬಿಟ್ಟು ನೀವು ಕನ್ಕ್ಲೂಷನ್ ಕೊಡಬಹುದು. ಓಕೆ, ಸೊ ಇದೇ ತರನೇ ರಿಸ್ಕ್ ಅಡ್ಜಸ್ಟೆಡ್ ಮೆಥಡ್ ಅಲ್ಲಿ ರಿಸ್ಕ್ ಪ್ರೀಮಿಯಂ ಅಂತ ಕೊಟ್ರೆ ಜಸ್ಟ್ ಇದನ್ನ ಅಪ್ಲೈ ಮಾಡಿ ನಾವು ಕ್ಯಾಲ್ಕುಲೇಷನ್ ಮಾಡೋದು ಅಷ್ಟೇ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮಿಕ್ಕಿದ ಎಲ್ಲ ಸೇಮ್ ಟು ಸೇಮ್ ಅಕಾರ್ಡಿಂಗ್ ಟು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬೇಸ್ ಮೇಲೆ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅದೇ ತರನೇ ನಾವು ಕ್ಯಾಲ್ಕುಲೇಷನ್ ಮಾಡೋದು. ಓಕೆ, ಸೊ ನೆಕ್ಸ್ಟ್ ಮೆಥಡ್ ಇನ್ ಕ್ಯಾಪಿಟಲ್ ಬಜೆಟಿಂಗ್, ದಟ್ ಇಸ್ ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ನೆಕ್ಸ್ಟ್ ಮೆಥಡ್ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಸಿ ಸರ್ಟೈನ್ಲಿ ಈಕ್ವಲೆಂಟ್ ಮೆಥಡ್ ಅಂತ ಹೇಳ್ಬಿಟ್ಟು ಒಂದು. ಓಕೆ, ಸೊ ವಾಟ್ ಈಸ್ ದಿಸ್ ಸರ್ಟೈನ್ಲಿ ಈಕ್ವಲೆಂಟ್ ಮೆಥಡ್ ಇನ್ ದ ಸೆನ್ಸ್, ಜಸ್ಟ್ ಅಬ್ಸರ್ವ್ ದಿ ಕಾನ್ಸೆಪ್ಟ್. Just see what is this certainly equivalent method ಅಂತ ಹೇಳಿದ್ರೆ, see it is also another simplest method used in the evaluation of an alternative, that is based on the risk analysis by applying the capital budgeting method. See, so it is all, therefore it is also called as simplest method in capital budgeting, that is based on the risk analysis. Okay, so this method is helpful to calculate the risk in the capital budgeting information, and also it ultimately reduces the expected cash inflows by certain amounts. So ಈಗ expected cash inflows ಪ್ರಾಬ್ಲಮ್ ಅಲ್ಲಿ ನಾವು NPV ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಸರ್ಟೈನ್ ಕ್ಯಾಶ್ ಫ್ಲೋಸ್ ಕೊಟ್ಟಿರ್ತಾರೆ. ಓಕೆ, ಸೊ ದಟ್ ಈಸ್ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಫ್ಲೋ. ಸೊ 3 years ಆದ್ಮೇಲೆ ಇಷ್ಟು ಬರಬಹುದು, ಅದು 4 years ಆದ್ಮೇಲೆ ಇಷ್ಟು ಬರಬಹುದು ಅಂತ ಕೊಟ್ಟಿರ್ತಾರೆ. ಆ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಇನ್ಫ್ಲೋಸ್ ನ ಕಡಿಮೆ ಮಾಡುತ್ತೆ, ಅಷ್ಟು ಸರ್ಟೈನ್ ಅಮೌಂಟ್ ವರೆಗೂ ಕಡಿಮೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಮೆಥಡ್ ಅಲ್ಲಿ ಹೇಳ್ತಿದ್ದಾರೆ. ದಟ್ ಈಸ್ ಅಂಡರ್ ಸರ್ಟೈನ್ಲಿ ಈಕ್ವಲೆಂಟ್ ಮೆಥಡ್. Why means because it can be employed by the multiplying the expected cash inflows by certainly equivalent coefficient order. So ಇಲ್ಲಿ ಯಾಕೆ ರೆಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ಕೋಎಫಿಷಿಯನ್ಸಿ ಫ್ಯಾಕ್ಟರ್ ಬಂದ್ಬಿಟ್ಟು ಇಲ್ಲಿ ಎಫೆಕ್ಟ್ ಆಗುತ್ತೆ. ಓಕೆ, ಸೊ ಅದು ಯಾವ ತರ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ರಾಬ್ಲಮ್ ಅಲ್ಲಿ ನೋಡೋಣ. ಓಕೆ, ದಟ್ ಈಸ್
ಕೋಎಫಿಷಿಯಂಟ್ ಫ್ಯಾಕ್ಟರ್ ಏನಾದ್ರು ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ದಟ್ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಫ್ಲೋ ಇಸ್ ಆಲ್ಸೋ ಕಾಲ್ಡ್ ಆಸ್ ಅನ್ಸರ್ಟೈನ್ ಕ್ಯಾಶ್ ಫ್ಲೋಸ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಯಾಕಂತ ಹೇಳಿದ್ರೆ ಈಗ ನಾನು ಫ್ಯೂಚರ್ ಅಲ್ಲಿ 35,000 ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಬಟ್ ದಟ್ ಈಸ್ ಅನ್ಸರ್ಟೈನ್ ಕ್ಯಾಶ್ ಇನ್ಫ್ಲೋ. ಅದು ನನ್ಗೆ ಅಷ್ಟೇ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕಾಗೋದಿಲ್ಲ, ಬಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್, ಸೊ ದಟ್ ಈಸ್ ಅನ್ಸರ್ಟೈನ್ ಕ್ಯಾಶ್ ಫ್ಲೋ. ಯಾವಾಗ ಕೋಎಫಿಷಿಯನ್ಸಿ ಫ್ಯಾಕ್ಟರ್ ಇದಕ್ಕೆ ಅಪ್ಲೈ ಆಗುತ್ತೋ ಆಗ ನಾವು ಅನ್ಸರ್ಟೈನ್ ಫ್ಯಾಕ್ಟರ್ಸ್ ನ ಕನ್ವರ್ಟ್ ಏನಾದ್ರು ಮಾಡಿದ್ರೆ ದಟ್ ಈಸ್ ಕನ್ವರ್ಟೆಡ್ ಫ್ರಮ್ ಅನ್ಸರ್ಟೈನ್ ಕ್ಯಾಶ್ ಫ್ಲೋ ಟು ಸರ್ಟೈನ್ ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ಬಿಟ್ಟು ಆಗುತ್ತೆ. ಓಕೆ, ಸೊ ಈ ಎಕ್ಸ್ಪ್ಲನೇಷನ್ ನಿಮಗೆ ಎಕ್ಸಾಂಪಲ್ ಕೊಟ್ಟಾಗ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಸೊ ಜಸ್ಟ್ ಸಿ ದಿ ಎಕ್ಸಾಂಪಲ್ ನಾವು ಹೌ ದಿಸ್ ಅನ್ಸರ್ಟೈನ್ ಕ್ಯಾಶ್ ಇನ್ಫ್ಲೋಸ್ ಇಸ್ ಕನ್ವರ್ಟೆಡ್ ಇಂಟು ದ ಸರ್ಟೈನ್ ಕ್ಯಾಶ್ ಇನ್ಫ್ಲೋ ಬೇಸ್ಡ್ ಆನ್ ದಿ ಕೋಎಫಿಷಿಯನ್ಸಿ ಫ್ಯಾಕ್ಟರ್ಸ್ ಅಂಡರ್ ಸರ್ಟೈನ್ಲಿ ಈಕ್ವಲೆಂಟ್ ಮೆಥಡ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ನೋಡೋಣ. ಸೊ ಜಸ್ಟ್ ಅಬ್ಸರ್ವ್ ದಿ ಪ್ರಾಬ್ಲಮ್ ಅಂಡರ್ ಸರ್ಟೈನ್ಲಿ ಈಕ್ವಲೆಂಟ್ ಮೆಥಡ್ ಅಲ್ಲಿ ಯಾವ ತರ ಕೊಟ್ಟಿದ್ದಾರೆ, ಯಾವ ತರ ಮಾಡಬೇಕು ಅನ್ನೋದನ್ನ ನಾವು ನೋಡೋಣ. Okay, see, certainly equivalent method. So example, there are two projects A and B. So ಎಷ್ಟು projects ಇದೆ ನಮ್ಮ ಹತ್ರ? That is, there are two projects are available. So ಯಾವ್ದು ಇದೆ ಅಂತ ಹೇಳಿದ್ರೆ that is A project and project B. Okay, so similarly each involves investment of rupees 50,000. So ಈಗ outflow of the project ಎಷ್ಟು ಕೊಟ್ಟಿದ್ದಾರೆ? ಎರಡು ಪ್ರಾಜೆಕ್ಟ್ಸ್ ಗೆ, ಅಂದ್ರೆ each project ಎಷ್ಟು ಇನ್ಕಮ್ ಆಗುತ್ತೆ? That is 50,000 and 50,000 rupees ಇನ್ಕಮ್ ಆಗುತ್ತೆ. ಸೊ ಇನ್ ಕೇಸ್ ಪ್ರಾಜೆಕ್ಟ್ ಏನ ಪರ್ಚೇಸ್ ಮಾಡಬೇಕು ಅಥವಾ ಪ್ರಾಜೆಕ್ಟ್ ಎ ನಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ 50,000 ಬೇಕು, ಪ್ರಾಜೆಕ್ಟ್ ಬಿ ನಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ 50,000 ಬೇಕು. ಅಂಡ್ ಸಿ ದ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಇನ್ಫ್ಲೋಸ್ ಅಂಡ್ ಸರ್ಟೈನ್ ಕೋಎಫಿಷಿಯನ್ಸೀಸ್ ಆರ್ ಆಸ್ ಅಂಡರ್. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿದ್ದಾರೆ ಮತ್ತೆ ಸರ್ಟೈನ್ಲಿ ಕೋಎಫಿಷಿಯನ್ಸಿ ಆರ್ಡರ್ಸ್, ದಟ್ ಇಸ್ ಸರ್ಟೈನ್ಲಿ ಕೋಎಫಿಷಿಯನ್ಸಿ ವ್ಯಾಲ್ಯೂಸ್ ನ ಕೊಟ್ಟಿದ್ದಾರೆ. ಓಕೆ, ಸೊ ಇಯರ್, ಸೊ ಎಷ್ಟು ಇಯರ್ಸ್ ಇದೆ? ಟೋಟಲ್ 3 ಇಯರ್ಸ್ ಇದೆ. ಸೊ ಕ್ಯಾಶ್ ಇನ್ಫ್ಲೋಸ್ ಎಷ್ಟು ಕೊಟ್ಟಿದ್ದಾರೆ? 35,000, 30,000 and 20,000. ಸೊ ಇನ್ ಕೇಸ್ ಏನಾದ್ರು ಅದು ಕಾಣಿಸಿಲ್ಲ ಅಂತಂದ್ರೆ ಜಸ್ಟ್ ಝೂಮ್ ಮಾಡ್ತೀನಿ, ಜಸ್ಟ್ ಮೇಕ್ ಎ ನೋಟ್. ಓಕೆ, ಸೊ ಇಲ್ಲಿ 35,000 ಅಂಡ್ 30,000, 20,000 ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ಎಗೆ. ನೆಕ್ಸ್ಟ್ ಸರ್ಟೈನ್ಲಿ ಕೋಎಫಿಷಿಯನ್ಸೀಸ್ ಕೊಟ್ಟಿದ್ದಾರೆ. ಓಕೆ, ಸೊ ಜಸ್ಟ್ ಇದನ್ನ ಡ್ರ್ಯಾಗ್ ಮಾಡಿ ನೋಡ್ತೀನಿ. ಓಕೆ, ನೌ ಯು ಟೇಕ್ ಡೌನ್ ದ ಪ್ರಾಬ್ಲಮ್. ಸೊ ಕ್ಯಾಶ್ ಇನ್ಫ್ಲೋಸ್ ಬಂದ್ಬಿಟ್ಟು 35,000, 30,000, 20,000 ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ಎಗೆ. ಪ್ರಾಜೆಕ್ಟ್ ಏದು ಸರ್ಟೈನ್ ಕೋಎಫಿಷಿಯನ್ಸೀಸ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 0.80, 0.70 and 0.90. ಸೊ ಇದನ್ನ ಆಸ್ ಇಟ್ ಇಸ್ ನಾನು ಪ್ರಾಬ್ಲಮ್ ಅಲ್ಲಿ ನಾನು ಬರ್ಕೊಳ್ತೀನಿ. ಸೊ ಪ್ರಾಜೆಕ್ಟ್ ಏದು ಮಾತ್ರ ಮಾಡ್ತೀನಿ, ಪ್ರಾಜೆಕ್ಟ್ ಬಿದು ಯು ಹ್ಯಾವ್ ಟು ಟ್ರೈ. ಓಕೆ, ಸೊ ಈಗ ಕ್ಯಾಶ್ ಔಟ್ಫ್ಲೋ ಕೊಟ್ಟಿದ್ದಾರೆ. ಸೊ ಆಫ್ಟರ್ ದಿಸ್ ಟೇಬಲ್ ರಿಸ್ಕ್ ಫ್ರೀ ಕಟ್ ಆಫ್ ರೇಟ್ ಈಸ್ 10%. ಸೊ ಈಗ ರಿಸ್ಕ್ ಫ್ರೀ ಕಟ್ ಆಫ್ ರೇಟ್ ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 10% ಕೊಟ್ಟಿದ್ದಾರೆ. Okay, so now based on this we have to calculate the net present value. Andre present values factors or percentage ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ it is helpful to calculate the net present values, right? So therefore we have to calculate the net present value based on the certainly equivalent method based on assuming and by applying the certainly coefficiency orders. So ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಕಾಣಿಸಿಲ್ಲ ಅಂತ ನಾನು ಇಲ್ಲಿ ಟೈಪ್ ಮಾಡ್ತೀನಿ. ಓಕೆ, ಸೊ ಈಗ ಸೊ ಹೆಡಿಂಗ್ ಏನ್ ಬರಿಬೇಕು ಅಂತ ಹೇಳಿದ್ರೆ, so this ultimately helpful to calculate the NPV, right? So therefore the heading becomes the calculation of net present value based on the certainly equivalent method. ನೀವು ಯಾವ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀರಾ ಆ ತರ ಹೆಡ್ಡಿಂಗ್ ಕೊಡಿ, ದಟ್ಸ್ ಇಟ್. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಫಸ್ಟ್? ದಟ್ ಈಸ್ ಇಯರ್ಸ್, ರೈಟ್? ಸೊ ಎಷ್ಟು ಇಯರ್ಸ್ ಇದೆ? 1, 2 and 3. ಸೊ ಟೋಟಲಿ ದೇ ಆರ್ ಗಿವನ್ 3 ಇಯರ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಪ್ರಾಜೆಕ್ಟ್ ಎ ಅಂತ ತಗೊಳ್ಳೋಣ. ಸೊ ಪ್ರಾಜೆಕ್ಟ್ ಎ, ಸೊ ಏನ್ ಕೊಟ್ಟಿದ್ದಾರೆ? ದಟ್ ಈಸ್ ಕ್ಯಾಶ್ ಫ್ಲೋಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನಾವು ಈ ಸರ್ಟೈನ್ ಈಕ್ವಲೆಂಟ್ ಕ್ಯಾಶ್ ಫ್ಲೋ ಮೆಥಡ್ ಅಲ್ಲಿ ನಾವು ಯಾವ್ದ್ರ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಅನ್ಸರ್ಟೈನ್ ಕ್ಯಾಶ್ ಫ್ಲೋಸ್ ನ ಕೋಎಫಿಷಿಯನ್ಸಿ ಆರ್ಡರ್ ಬೇಸ್ ಮೇಲೆ ನಾವು ಯಾವ್ದ್ರ ಬೇಸ್ ಮೇಲೆ ಅಂತ ಹೇಳಿದ್ರೆ ಕೋಎಫಿಷಿಯನ್ಸಿ ಬೇಸ್ ಮೇಲೆ ಕನ್ವರ್ಟ್ ಮಾಡ್ಕೊಳ್ತೀವಿ. ಈ ತರ ಕನ್ವರ್ಟ್ ಮಾಡ್ಕೊಂಡ್ರೆ ಈ ಕ್ಯಾಶ್ ಫ್ಲೋಸ್ ನ ನಾವು ಅನ್ಸರ್ಟೈನ್ ಕ್ಯಾಶ್ ಫ್ಲೋಸ್ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡಬಹುದು. ಇಲ್ಲಾಂದ್ರೆ ನೀವು ನಿಮ್ಗೆ ಬೇಕಾಗಿಲ್ಲ ಅಂತ ಹೇಳಿದ್ರೆ ಕ್ಯಾಶ್ ಫ್ಲೋಸ್ ಅಂತಾನೆ ಕನ್ಸಿಡರ್ ಮಾಡಿ. ಓಕೆ, ಇದು ಮೆಥಡ್ ಸರ್ಟೈನ್ಲಿ ಈಕ್ವಲೆಂಟ್ ಮೆಥಡ್ ಹೇಳೋದೇ ಏನಂತ ಹೇಳಿದ್ರೆ ಅನ್ಸರ್ಟೈನ್ ಕ್ಯಾಶ್ ಫ್ಲೋಸ್ ನ ನಾವು ಸರ್ಟೈನ್ ಕ್ಯಾಶ್ ಫ್ಲೋಸ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ದಟ್ ಈಸ್ ಹೌ ಇನ್ ದ ಸೆನ್ಸ್ ಬೇಸ್ಡ್ ಆನ್ ದಿ ಕೋಎಫಿಷಿಯನ್ಸಿ ವ್ಯಾಲ್ಯೂಸ್. ಸೊ ಅಲ್ಲಿಗೆ ಇಲ್ಲಿ ಕ್ಯಾಶ್ ಫ್ಲೋ ಅಂತ ಮೆನ್ಷನ್ ಮಾಡೋದಕ್ಕಿಂತ ನಾವು ಅನ್ಸರ್ಟೈನ್ ಕ್ಯಾಶ್ ಫ್ಲೋ ಅಂತ ಮೆನ್ಷನ್ ಮಾಡಿದ್ರೆ ಬೆಟರ್. ಓಕೆ, ಸೊ ಅನ್ಸರ್ಟೈನ್ ಕ್ಯಾಶ್ ಫ್ಲೋಸ್ ಅಂತ ಹೇಳ್ಬಿಟ್ಟು ನಾನು ಮೆನ್ಷನ್ ಮಾಡ್ತೀನಿ. ಹೆಡ್ಡಿಂಗ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ. ಓಕೆ, ಸೊ ಯಾವ ಮೆಥಡ್ ಅಲ್ಲಿ ಯಾವ ತರ ಮೆನ್ಷನ್ ಮಾಡ್ಕೋಬೇಕು ಅನ್ನೋದನ್ನ ನೀವು ತಿಳ್ಕೊಂಡಿರಿ. 30,000 and 20,000 ಕೊಟ್ಟಿದ್ದಾರೆ. ಓಕೆ, ಸೊ ಸಿಮಿಲರ್ಲಿ ಈಗ ಏನ್ ಕೊಟ್ಟಿದ್ದಾರೆ? ನೆಕ್ಸ್ಟ್ ಸರ್ಟೈನ್ ಕೋಎಫಿಷಿಯನ್ಸೀಸ್. ಓಕೆ, ಸೊ ಇಲ್ಲಿ ಕೋಎಫಿಷಿಯನ್ಸೀಸ್ ಕೊಟ್ಟಿದ್ದಾರೆ. ಸೊ ಸರ್ಟೈನ್ ಕೋಎಫಿಷಿಯನ್ಸೀಸ್ ಕೊಡ್ತಿದ್ದಾರೆ.
ಸೊ ಎಫಿಷಿಯನ್ಸಿ ಅಂತ ಹೇಳಿದ್ರೆ ದಿಸ್ ಇಸ್ ಅನ್ಸರ್ಟನ್. ಸೊ ನಾನು 35,000 1 year ಆದ್ಮೇಲೆ ಅಥವಾ ನೆಕ್ಸ್ಟ್ 1 year ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ, ಬಟ್ ಈ 35,000 ನನಗೆ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಬಟ್ ಎಫಿಷಿಯನ್ಸಿ ಲೆವೆಲ್ ಎಷ್ಟಿದೆ ಅಂತ ಹೇಳಿದ್ರೆ 0.80% ಎಫಿಷಿಯನ್ಸಿ ಇದೆ. ಅಂದ್ರೆ ಈ ಟೋಟಲ್ 35,000 ಅಲ್ಲಿ 0.80% ಮಾತ್ರ ನನಗೆ ಕ್ಯಾಶ್ ಇನ್ಫ್ಲೋ ಆಗುತ್ತೆ ಅನ್ನೋದನ್ನ ಈ ಮೆಥಡ್ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಅದೇ ತರ ಇಯರ್ 2 ಗೆ ಎಷ್ಟು ಪರ್ಸೆಂಟ್ ಎಫಿಷಿಯನ್ಸಿ ಇದೆ, ದಟ್ ಈಸ್ 0.70. ಅಂಡ್ ಥರ್ಡ್ ಇಯರ್ 0.90% ಎಫಿಷಿಯನ್ಸಿ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಬರುತ್ತೆ. ಸೊ ಅಲ್ಟಿಮೇಟ್ಲಿ ನೌ ಯು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್. ಸೊ ಅಂಡರ್ ಸರ್ಟನ್ಲಿ ಈಕ್ವಲೆಂಟ್ ಮೆಥಡ್ ಇಟ್ ವಿಲ್ ಬಿ reduces the uncertain cash inflows up to certain level ಅಂತ ಹೇಳಿದ್ರೆ ಟೋಟಲ್ 35,000 ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಬಟ್ ಎಫಿಷಿಯನ್ಸಿ ಲೆವೆಲ್ ಎಷ್ಟಿದೆ 0.80% ಮಾತ್ರ. ಅಲ್ಲಿಗೆ ಈ 35,000 ಇಂದ ಅಲ್ಟಿಮೇಟ್ಲಿ ರೆಡ್ಯೂಸ್ ಆಗುತ್ತೆ. 100% ನನಗೆ ಕೋಎಫಿಷಿಯನ್ಸಿ ಲೆವೆಲ್ ಇಲ್ಲ ಅಂದ್ರೆ 35,000 ಇಂದ 80% ಗೆ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ದಿಸ್ ವಿಲ್ ಅಲ್ಟಿಮೇಟ್ಲಿ ರಿಡ್ಯೂಸ್ ದ ಅನ್ಸರ್ಟನ್ ಕ್ಯಾಶ್ ಇನ್ಫ್ಲೋ, ದಟ್ ಇಸ್ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಫ್ಲೋ ನ ರೆಡ್ಯೂಸ್ ಮಾಡುತ್ತೆ. ಸೊ ಈಗ ನಾವು ಈ ಕೋಎಫಿಷಿಯನ್ಸಿ ಫ್ಯಾಕ್ಟರ್ ನ ಯಾವಾಗ ಅನ್ಸರ್ಟನ್ ಕ್ಯಾಶ್ ಫ್ಲೋಸ್ ಗೆ ಮಲ್ಟಿಪ್ಲೈ ಮಾಡ್ತೀವೋ ದೆನ್ ಇಟ್ ವಿಲ್ ಬಿಕಮ್ ಸರ್ಟೈನ್ ಕ್ಯಾಶ್ ಇನ್ಫ್ಲೋ ಆಗುತ್ತೆ. ದಟ್ ಈಸ್ ಹೌ ದ ಸೆನ್ಸ್ ಬೇಸ್ಡ್ ಆನ್ ದಿ ಎಫಿಷಿಯನ್ಸಿ ಫ್ಯಾಕ್ಟರ್. ಈಗ ನಾನು ಅನ್ಸರ್ಟನ್ ಕ್ಯಾಶ್ ಇನ್ಫ್ಲೋಸ್ ನ ನಾವು ಈಗ ಸರ್ಟನ್ ಕ್ಯಾಶ್ ಇನ್ಫ್ಲೋಗೆ ಮಲ್ಟಿಪ್ಲೈ ಅಥವಾ ಕನ್ವರ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ಐ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ 35,000 with this coefficiency factor. So ಈಗ 28,000. See 35,000 ಇಂದ 28,000 ಗೆ ರೆಡ್ಯೂಸ್ ಆಗಿದೆ because of coefficiency factor according to certain equivalent method. That's it. Okay, so ಅದೇ ತರ ಎಲ್ಲವನ್ನು ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. 30,000 into coefficiency factor level and again 20,000 into 0.90. So ಇಲ್ಲಿ uncertain cash inflows ಬಂದ್ಬಿಟ್ಟು ರೆಡ್ಯೂಸ್ ಆಗಿದೆ because of coefficiency level. So ಈಗ ಈ certain cash inflows ನಮಗೆ ಸಿಕ್ಕಿದೆ. Actually we are going to multiply this present value factor, that is risk free rate. Okay, so risk free cut off rate ಎಷ್ಟು ಕೊಟ್ಟಿದ್ದಾರೆ, it is 10% ಅಲ್ವಾ. ಸೊ risk free cut off rate is 10%. ಸೊ 10% ಜನರಲ್ ಆಗಿ ನಾವು ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ that is 0.909, that is 1 divided by 1.10, right? So 0.909, 0.826, 0.751. ಸೊ 3 years ಗೆ ನಾವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ನ ಮಲ್ಟಿಪ್ಲೈ ಮಾಡಿದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಏನಾಗುತ್ತೆ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಸರ್ಟನ್ಲಿ ಈಕ್ವಲೆಂಟ್ ಕ್ಯಾಶ್ ಇನ್ಫ್ಲೋ. ಓಕೆ, ಸೊ ಹೆಡ್ಡಿಂಗ್ ನೋಡಿ ಯಾವ ತರ ಕೊಟ್ಟಿದ್ದೀನಿ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಸರ್ಟನ್ಲಿ ಈಕ್ವಲೆಂಟ್ ಕ್ಯಾಶ್ ಇನ್ಫ್ಲೋ ಅಂತ ಹೇಳಿದ್ರು ನಾನು ಕೊಟ್ಟಿದ್ದೀನಿ. ಓಕೆ, ಸೊ ಈಗ ನನಗೆ ಸರ್ಟೈನ್ ಈಕ್ವಲೆಂಟ್ ಕ್ಯಾಶ್ ಇನ್ಫ್ಲೋ ಬರಬೇಕಂತ ಹೇಳಿದ್ರೆ ಐ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ಸರ್ಟೈನ್ ಕ್ಯಾಶ್ ಇನ್ಫ್ಲೋ ಇಂಟು ರಿಸ್ಕ್ ಫ್ರೀ ಕಟ್ ಆಫ್ ರೇಟ್ ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಸರ್ಟೈನ್ ಈಕ್ವಲೆಂಟ್ ಕ್ಯಾಶ್ ಇನ್ಫ್ಲೋ ಬರುತ್ತೆ ಬೇಸ್ಡ್ ಆನ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. ಓಕೆ, ಸೊ ಅದೇ ತರ ಎಲ್ಲವನ್ನು ನಾನು ಮಲ್ಟಿಪ್ಲೈ ಮಾಡಿಕೊಂಡು ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಆಡ್ this total present value of certain cash inflow add ಮಾಡಿದ್ರೆ ನನಗೆ ಏನ್ ಬರುತ್ತೆ, total present value of certainly cash inflow ನನಗೆ ಬರುತ್ತೆ. ಓಕೆ, so total present value of certain cash inflow ನನಗೆ ಬರುತ್ತೆ. So in order to calculate the net present value I am going to deduct the total present value of certain cash outflow. So outflow ಎಷ್ಟಿದೆ ಅದನ್ನ ನಾನು ಡಿಡಕ್ಟ್ ಮಾಡ್ಕೋಬೇಕು, ರೈಟ್? ಸೊ ಎಷ್ಟಿದೆ outflow ಪ್ರಾಜೆಕ್ಟ್ ಎಗೆ, ದಟ್ ಈಸ್ 50,000. ಸೊ 50,000 ನಾನು ಡಿಡಕ್ಟ್ ಮಾಡ್ಕೊಂಡ್ರೆ ಇದರಲ್ಲಿ ಅಲ್ಟಿಮೇಟ್ಲಿ ಐ ಆಮ್ ಗೋಯಿಂಗ್ ಟು ಗೆಟ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ 56,316 minus 50,6316 is the net present value for project X based on the certainly equivalent method. ಓಕೆ, ಸೊ ಅದೇ ತರ ನೀವು ಪ್ರಾಜೆಕ್ಟ್ ವೈ ಗೆ ಕ್ಯಾಲ್ಕುಲೇಷನ್ ಮಾಡಿ. ಸೊ ಪ್ರಾಜೆಕ್ಟ್ ವೈ ಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬೇಸ್ಡ್ ಆನ್ ದಿ ಕೋಎಫಿಷಿಯನ್ಸಿ ಫ್ಯಾಕ್ಟರ್ ಅಂಡರ್ ಸರ್ಟೈನ್ಲಿ ಈಕ್ವಲೆಂಟ್ ಮೆಥಡ್ ಅಲ್ಲಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ದಟ್ ಈಸ್ 4095 ಬರುತ್ತೆ. ಓಕೆ, ಸೊ ಇದು ಪ್ರಾಜೆಕ್ಟ್ ವೈ ಅಲ್ಲ, ಸೊ ಪ್ರಾಜೆಕ್ಟ್ ಬಿ. ಓಕೆ, ಸೊ ಪ್ರಾಜೆಕ್ಟ್ ಬಿ ಇದು ಬಂದ್ಬಿಟ್ಟು 4095 ಬರುತ್ತೆ. ಸೊ ಅಲ್ಲಿಗೆ ನೀವು ಈ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂಡ್ ಈ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಪ್ರಾಜೆಕ್ಟ್ ಎ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಪ್ರಾಜೆಕ್ಟ್ ಬಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕಂಪೇರ್ ಮಾಡಿ ನೋಡಿ. ಸೊ ಯಾವ್ದು ಹೈಯೆಸ್ಟ್ ಇದೆ, ಅಲ್ಟಿಮೇಟ್ಲಿ ದ ಪ್ರಾಜೆಕ್ಟ್ ಎ ಹ್ಯಾಸ್ highest net present value than project B. So therefore or hence the project A is accepted and project B is rejected
because project A has a highest need present value than the project B under certainly equivalent method ಅಂತ ಹೇಳ್ಬಿಟ್ಟು ನೀವು ಕನ್ಕ್ಲೂಷನ್ ಕೊಡಬಹುದು. ಸೊ ಪ್ರಾಜೆಕ್ಟ್ ಬಿ ಕ್ಯಾಲ್ಕುಲೇಷನ್ ಮಾಡಿ ಯು ವಿಲ್ ಗೆಟ್ 4095. ಸೊ ದೀಸ್ ಆರ್ ದ ಟೂ ಮೆಥಡ್ಸ್. ಸೊ ಇವತ್ತು ಈ ಟೂ ಮೆಥಡ್ಸ್ ಸಾಕು. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಸೆನ್ಸಿಟಿವಿಟಿ ಅನಾಲಿಸಿಸ್ ಅಂಡ್ ಡಿಫ್ರೆಂಟ್ ಅದರ್ ಪ್ರಾಬಬಿಲಿಟಿ ಟೆಕ್ನಿಕ್ಸ್ ಮತ್ತೆ ನೆಕ್ಸ್ಟ್ ಇನ್ನೊಂದು ಯಾವ್ದು ಮೆಥಡ್ಸ್ ಇದೆ ಅದನ್ನ ನಾವು ಕಾನ್ಸಂಟ್ರೇಷನ್ ಮಾಡೋಣ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.